ಮತ್ತೆ ಶೋಭಾ ಗೋ ಬ್ಯಾಕ್ ಕೂಗು. ಟಿಕೆಟ್ ಅನೌನ್ಸ್ ಆಗಿಲ್ಲ, ಬಿಎಸ್ವೈ ಶೋಭಾ ಅಂತ ಅನೌನ್ಸ್ ಮಾಡಿದ್ರು. ಯಡಿಯೂರಪ್ಪ ಹಾದಿ ಬೀದಿಯಲ್ಲಿ ಶೋಭಾಗೆ ಟಿಕೆಟ್ ಅಂದ್ರು. ಶೋಭಾಗೆ ಟಿಕೆಟ್ ಬೇಡವೇ ಬೇಡ ಎಂದು ಕಾರ್ಯಕರ್ತರ ಆಕ್ರೋಶ. ಚಿಕ್ಕಮಗಳೂರಲ್ಲಿ ಶೋಭಾ ವಿರುದ್ಧ ಬಿಜೆಪಿ ಕಾರ್ಯಕರ್ತರ ರೋಷಾವೇಶ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 MLA ಸ್ಥಾನ ಕಳ್ಕೊಂಡ್ವಿ. ಉಡುಪಿ ಮೂಲದವರೇ ಸಂಸದರಾಗಿದ್ದಾರೆ. ಉಡುಪಿಯಲ್ಲಿ 5 ಶಾಸಕರಿದ್ದಾರೆ, ನಮ್ಮಲ್ಲಿ ಯಾರೂ ಇಲ್ಲ. ಈ ಬಾರಿ ಚಿಕ್ಕಮಗಳೂರಿನವರಿಗೆ ಟಿಕೆಟ್ ಕೊಡಬೇಕು. ಯಾರಿಗಾದರೂ ಕೊಡಿ, ಚಿಕ್ಕಮಗಳೂರು ಜಿಲ್ಲೆಯವರಿಗೆ ಕೊಡಿ. ಗೋ ಬ್ಯಾಕ್ ಶೋಭಕ್ಕ. ಬಿಜೆಪಿ ಕಚೇರಿಯಲ್ಲೇ ಮೊಳಗಿದ ಆಕ್ರೋಶ. ಚುನಾವಣಾ ನಿರ್ವಹಣಾ ಸಮಿತಿ ಮುಂದೆ ಕಾರ್ಯಕರ್ತರ ಸಿಟ್ಟು. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ನಡೀತಾ ಇದೆ. ಚಿಕ್ಕಮಗಳೂರಲ್ಲಿ ಮತ್ತೆ ಶೋಭಾ ಗೋ ಬ್ಯಾಕ್ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ಟಿಕೆಟೇ ಅನೌನ್ಸ್ ಆಗಿಲ್ಲ. ಆಗಲೇ ಮಾಜಿ ಸಿಎಂ BS ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ನೀಡ್ತೀವಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ, ಅದೂ ಕೂಡ ಹಾದಿ ಬೀದಿಯಲ್ಲಿ. ಆದರೆ ಕಾರ್ಯಕರ್ತರು ಮಾತ್ರ ಈ ಸಲ ಶೋಭಾ ಕರಂದ್ಲಾಜೆ ಅವರಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಲೇಬೇಡಿ ಅಂತ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಲ್ರೆಡಿ 5 MLA ಸ್ಥಾನವನ್ನು ಕಳ್ಕೊಂಡಿದ್ದೀವಿ. ಉಡುಪಿ ಮೂಲದವರೇ ಸಂಸದರಾಗಿದ್ದಾರೆ. ಉಡುಪಿಯಲ್ಲಿ 5 ಜನ ಶಾಸಕರಿದ್ದಾರೆ, ಆದರೆ ನಮ್ಮಲ್ಲಿ ಮಾತ್ರ ಯಾರೂ ಇಲ್ಲ. ಅದಕ್ಕೆ ಈ ಬಾರಿ ಚಿಕ್ಕಮಗಳೂರಿನವರಿಗೆ ಮಾತ್ರ ಟಿಕೆಟ್ ಅನ್ನ ಕೊಡಬೇಕು. ನೀವು ಯಾರಿಗಾದ್ರೂ ಕೊಡಿ, ಆದರೆ ಆ ಕ್ಯಾಂಡಿಡೇಟ್ ಚಿಕ್ಕಮಗಳೂರಿನವರೇ ಆಗಿರಬೇಕು ಅಂತ ಬಿಜೆಪಿ ಕಚೇರಿಯಲ್ಲೇ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಮ್ಮ ಕಾರ್ಯಕರ್ತರ ಬಹುತೇಕ ಬೇಡಿಕೆ, ನಮಗೆ ಶ್ರೀಕಂಠಪ್ಪನವ್ರ ನಂತರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದವ್ರು ಯಾರೂ ಇಲ್ಲಿ MP ಆಗಿಲ್ಲ. ಸದಾನಗೌಡರು ಬಂದರು, ಪುತ್ತೂರಿಂದ ಬಂದು ನಿಂತರು, ಅವ್ರನ್ನ ಗೆಲ್ಸಿ ಕಳಿಸಿದ್ವಿ. ಆನಂತರ ಈಗ 2 ಟರ್ಮು ಇವರು ಪುತ್ತೂರಿನವರು ಶೋಭಾ ಕರಂದ್ಲಾಜೆ ಬಂದು ನಿಲ್ಸಿದ್ವಿ, ಅವ್ರನ್ನೂ ಕಳಿಸಿದ್ವಿ. ಮೋದಿ ಹೆಸರು ಹೇಳ್ಕೊಂಡು ಇವರು ಪದೇ ಪದೇ ಗೆಲ್ತಾರೆ ಹೊರತು ಇಲ್ಲಿ ಕಾರ್ಯಕರ್ತರು ಯಾರದೇ ಒಬ್ಬ ಕಾರ್ಯಕರ್ತರ ಪರಿಚಯ ಇಲ್ಲ. ನೀವು ನಂಬಲಿಕ್ಕಿಲ್ಲ, ಗೆದ್ದ 5 ವರ್ಷದಲ್ಲಿ ಇದುವರೆಗೆ ಕೊಪ್ಪ ತಾಲೂಕಿಗೆ ಕಾರ್ಯಕರ್ತರಿಗೆ ಧನ್ಯವಾದ ಹೇಳಲಿಕ್ಕೆ ಬರಲಿಲ್ಲ ಆಗ ಸಂಸದರು. ಇಂಥ ಸಂಸದರ ಅವಶ್ಯಕತೆ ಉಂಟು? ಯಾವುದೇ ಕಾರ್ಯಕರ್ತರ ಪರಿಚಯ ಇಲ್ಲ. ನಮ್ಮ ಕೊಪ್ಪ ಶೃಂಗೇರಿ ಭಾಗದಲ್ಲಿ ಎಲೆಚುಕ್ಕೆ ರೋಗ ಬಂದು 3-4 ಜನ ರೈತರು ಸೂಸೈಡ್ ಮಾಡ್ಕೊಂಡ್ರು. ಎಲ್ಲಿ ಏನಾದರೂ ಅಂತ ಕೇಳಲಿಕ್ಕೆ ಬರಲಿಲ್ಲ ನಮ್ಮ ಕ್ಷೇತ್ರಕ್ಕೆ. ಆದ್ದರಿಂದ ಇಂಥವ್ರ ಅವಶ್ಯಕತೆ ಇಲ್ಲ, ನಮ್ಮ ಜಿಲ್ಲೆಗೆ ಕೊಡಿ ಆದ್ಯತೆ ಅಂತ ನಾವು ಕೇಳ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಯಾರಿಗಾದ್ರೂ ಕೊಡಿ, ಕಾರ್ಯಕರ್ತನಿಗೆ ಕೊಡಿ. ಕಾರ್ಯಕರ್ತನಿಗೆ ಕೊಟ್ಟರೆ ನಾವು ಗೆಲ್ಲಿಸ್ತೀವಿ. ನಮಗೆಲ್ರಿಗೂ ತಿಳಿದಿರೋ ಹಾಗೆ 2 ಬಾರಿ ನಾವು ಶೋಭಾ ಕರಂದ್ಲಾಜೆ ಅವ್ರನ್ನ ನಮ್ಮ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಗೆಲ್ಲಿಸಿ ಕಳಿಸಿದ್ವಿ. ಆದರೆ ಅವರು ನಮ್ಮ ಜನಸಂಪರ್ಕದೊಂದಿಗೆ ಇಲ್ಲ ಅನ್ನೋದೇ ನಮ್ಮೆಲ್ಲರ ಅಳಲು. ಏನಪ್ಪ ಅಂದರೆ ಇಲ್ಲಿಗೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿದೆ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5 ಕ್ಷೇತ್ರಗಳನ್ನು ನಾವು ಈಗಾಗಲೇ ಕಳ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ನೇತೃತ್ವವನ್ನು ವಹಿಸುವಂಥ MP ಸ್ಟ್ರಾಂಗ್ ಆಗಿರಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ. ಜೊತೆಗೆ ನಾವು ಸಾರ್ವಜನಿಕ ವಲಯಗಳಲ್ಲಿ ನಮ್ಮ ಏನು ಪ್ರಮುಖರುಗಳು ನಾವು ಫೀಲ್ಡಿಗೆ ಹೋದಾಗ ಅವರ ಅಳಲು ಏನಪ್ಪ ಅಂದರೆ ಈ ಬಾರಿ ಶೋಭಾಕ್ನವರಿಗೆ ಟಿಕೆಟ್ ಕೊಡಿಸ್ಬೇಡಿ, ಹೊಸ ಅಭ್ಯರ್ಥಿಗಳನ್ನು ಈ ಭಾಗದಿಂದ ನಾವು ಗೆಲ್ಲಿಸಬೇಕು ಅನ್ನೋದೇ ಅವರೆಲ್ಲರ ಅಳಲು ಆಗಿದೆ. ಅದೇ ರೀತಿಯಾಗಿ ನಾವು ಪ್ರಮುಖರು ಏನಿದ್ದೀವಿ, ನಾವು ಫೀಲ್ಡಿಗೆ ಹೋದಾಗ ಜನರೊಟ್ಟಿಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ ನಮ್ಮೆಲ್ಲರಿಗೂ. ಆದ್ದರಿಂದ ನಾವು ಹೇಳ್ತೀವಿ, ಈ ಬಾರಿ ನಮ್ಮ ಶೋಭಾ ಕರಂದ್ಲಾಜೆ ಅವರು ಬೇಡ, ಬೇರೆ ಯಾರನ್ನೇ ಅಭ್ಯರ್ಥಿಯನ್ನು ಮಾಡಿದ್ರು ಸಹ ನಾವು ಫೀಲ್ಡಿಗೆ ಕೆಲಸ ಮಾಡ್ತೀವಿ ಅಂತ ಇದು ಸಾರ್ವಜನಿಕರ ಅಳಲಾಗಿದೆ, ನಮ್ಮ ಪ್ರಮುಖರ ಅಳಲಲ್ಲ ಇದು. ಆದ್ದರಿಂದ ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ, ಈ ಬಾರಿ ಶೋಭಾ ಕರಂದ್ಲಾಜೆ ಅವರಿಗೆ ಉಡುಪಿ ಮತ್ತು ಚಿಕ್ಕಮಗಳೂರಿನಲ್ಲಿ ಟಿಕೆಟ್ ಕೊಡಬೇಡಿ. ಮುಂದೆ ಕೊಡೋದಿದ್ದರೆ ನಮಗೆ ಹೊಸಬರಿಗೆ ಯಾರಿಗಾರು ಅವಕಾಶ ಮಾಡಿಕೊಡಿ ಅಂತಲೂ ಸಹ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಕೊಟ್ಟರೆ ಕಷ್ಟ ಇದೆ, ಗೆಲ್ಲಿಸೋದು ಕಷ್ಟ ಇದೆ ಅನ್ನೋದು ನಮ್ಮ ಸಾರ್ವಜನಿಕವಾಗಿ ನಾವು ಹೋದಾಗ ಫೀಲ್ಡಿಗೆ ಹೋದಾಗ ಅವ್ರ ಅಭಿಪ್ರಾಯಗಳನ್ನು ನಾವಿಲ್ಲಿ ತೋಡ್ಕೊಳ್ತಾ ಇದ್ದೀವಿ. ನಾವು ಒಂದು ಪಕ್ಷದ ಪ್ರಮುಖರಾಗಿ ನಾವು ಯಾವುದೇ ಚಿಹ್ನೆ, ನಾವು ಕಮಲದ ಚಿಹ್ನೆಗೆ ಓಟ್ ಹಾಕುವಂಥದ್ದು ನಮ್ಮ ಕರ್ತವ್ಯ. ಆದರೆ ಸಾರ್ವಜನಿಕರ ಅಭಿಪ್ರಾಯನ ನಾವಿಲ್ಲಿ ತಗೊಳ್ಬೇಕಾಗತ್ತೆ. ಬರೀ ನಮ್ಮ ಅಭಿಪ್ರಾಯಗಳು, ನಾವು ಏನು ಪ್ರಮುಖರಿದ್ದೀವಿ ನಮ್ಮ ಅಭಿಪ್ರಾಯಗಳು ಮುಖ್ಯ ಆಗೋದಿಲ್ಲ, ವೋಟರ್ಸ್ ಅಭಿಪ್ರಾಯನೂ ಮುಖ್ಯ ಆಗಿರೋದ್ರಿಂದ ನಮ್ಮೆಲ್ಲ ಏನು ಪ್ರಮುಖರು ನಾವು ಕೂತು ಸಭೆ ಮಾಡಿದಾಗ ನಮ್ಗೆ ಈ ರೀತಿ ಅಭಿಪ್ರಾಯಗಳು ಬಂದಿರೋದ್ರಿಂದ ಇವತ್ತು ಆ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಇಲ್ಲ, ಅದು ಆ ರೀತಿ ಏನಿಲ್ಲ. ಅಲ್ಲ, ಅದು ಪಕ್ಷದಲ್ಲಿ ಕೆಲಸ ಮಾಡಿದಂಥವರಿಗೆ ಎಲ್ಲರಿಗೂ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಇದ್ದಾರೆ ಅದರಲ್ಲಿ, ಎಲ್ಲರೂ ಬರೀ ಜಿಲ್ಲಾ ಕಮಿಟಿಯವರು ಅಂತಿಲ್ಲ, ಎಲ್ಲರೂ ಭಾಗಿಯಾಗಿದ್ದಾರೆ. ಎಲ್ಲ ಕಮಿಟಿಯವರು ಭಾಗಿಯಾಗಿದ್ದಾರೆ. ಇದು ಮಂಡಲದಿಂದ ಹಿಡಿದು ಎಲ್ಲ ಜಿಲ್ಲೆ, ಇಡೀ ಜಿಲ್ಲೆಯಿಂದ ಬಂದಂಥ ಪ್ರಮುಖರು ಇಲ್ಲಿದ್ದಾರೆ, ಎಲ್ಲರೂ ಭಾಗಿಯಾಗಿದ್ದಾರೆ.
ಚುನಾವಣಾ ನಿರ್ವಹಣಾ ಸಮಿತಿ ಮುಂದೆ ಬಿಜೆಪಿ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಮ್ಮಲ್ಲಿ ಇನ್ಸ್ಟಂಟ್ ಗೀಸರ್, ಪೋರ್ಟಬಲ್ ವಾಷಿಂಗ್ ಮೆಷಿನ್, ಪ್ರೆಷರ್ ವಾಷರ್, ವ್ಯಾಕ್ಯೂಮ್ ಕ್ಲೀನರ್, ಬುಲೆಟ್ ಮಿಕ್ಸರ್, ಫ್ಲೋರ್ ಮಿಲ್ಲಿಂಗ್ ಮೆಷಿನ್ ಹಾಗೂ ಇನ್ನೂ ಹಲವು ಗೃಹೋಪಯೋಗಿ ವಸ್ತುಗಳು ಲಭ್ಯ. ಸಂಪರ್ಕಿಸಿ ಎಂಎಸ್ ಮಾರ್ಕೆಟಿಂಗ್, ಬಸವನಹಳ್ಳಿ ಮುಖ್ಯ ರಸ್ತೆ, ಅರಳಿಮರ ದೇವಸ್ಥಾನದ ಸಮೀಪ, ಚಿಕ್ಕಮಗಳೂರು. ಮೊಬೈಲ್ ನಂಬರ್ 9030397733 ಅಥವಾ 8088775388. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.